ಹಾಗೆ ನಾವು ನಮ್ಮ ಪೆನ್ಷನ್ ಬಿಡುಗಡೆಗೆ ಪ್ರಯತ್ನ ಮಾಡ್ತಾ ಇದ್ವಿ. ಅದಿನ್ನೂ ನಮಗಿನ್ನೂ ಫಲ ಕೂಡಿಲ್ಲ. ಅದರ ಸಂಬಂಧ ನಾವು ಆಯನೂರು ಮಂಜುನಾಥ ಸಾಹೇಬರಿಗೆ ನಾವು ಬೆಂಬಲಿಸಿ ಅವರನ್ನು ಗೆಲ್ಲಿಸ್ಕೊಂಡು ಅವ್ರ ಮುಖೇನ ನಮ್ಮ ಕಾರ್ಯನ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ವೇದಿಕೆ ವತಿಯಿಂದ ಬಂದಿದ್ದೀವಿ. ನಾವು 2006 ಪೂರ್ವದಲ್ಲಿ ಅನುದಾನ ರಹಿತವಾಗಿ ನೇಮಕ ಆಗಿದ್ದಂಥ ಶಿಕ್ಷಕರು ನಾವು ಸರಿಸುಮಾರು ಒಂದು 5,000ದಿಂದ 6,000 ಜನ ನಾವು ಈಗಿದ್ದೀವಿ. ನಾವು ರಿಟೈರ್ ಆದಮೇಲೆ ನಮಗೆ ಪೆನ್ಷನನ್ನು ಸರ್ಕಾರ ಕೊಡಲಿಲ್ಲ. ಕಾರಣ ಹೊಸ ಪೆನ್ಷನ್ ನೀತಿ ಬಂದಿರೋದ್ರಿಂದ 2006 ನಂತರ ಹೊಸ ಪೆನ್ಷನ್ ನೀತಿ ಬಂದಿರೋದ್ರಿಂದ 2006 ನಂತರ ನಮಗೆ ಸಂಬಳ ಆಗಿದ್ದರಿಂದ ನಿಮಗೆ ಕೊಡೋಕ್ಕೆ ಬರೋಲ್ಲ, ಹೊಸ ಪೆನ್ಷನ್ ನೀತಿ ಪ್ರಕಾರ ನಿಮಗೆ ಸಿಗಲ್ಲ ಅಂತೇಳಿ ಸರ್ಕಾರ ಅವರ ವಾದ. ನಾವು 2006 ಪೂರ್ವದಲ್ಲಿ ನಾವು ನೇಮಕ ಆಗಿರೋರು, ಉದಾಹರಣೆಗೆ 90, 95, 2000 ಅಲ್ಲಿವರೆಗೂ 2003, 2004ವರೆಗೆಲ್ಲ ಆಗಿದ್ದೀವಿ. ನೀವು ವಿಳಂಬ ಮಾಡಿ ನೀವು ನಮಗೆ ಸಂಬಳ ಕೊಟ್ಟಿದ್ದರಿಂದ ತೊಂದರೆ ಆಯ್ತೆ ಬಿಟ್ಟರೆ ನಮ್ಮ ತಪ್ಪಲ್ಲ ಅದರಲ್ಲಿ ಅಂತೇಳಿ ನಾವು ಅವ್ರಿಗೆ ಕೇಳ್ಕೊಳ್ಳಾಗಿ ಅದೀಗ ನಡೀತಾ ಇದೆ. ಅದನ್ನು ಕಡಿತ ಮಂಡಿಸಿ ಅಂತೇಳಿ ಸರ್ಕಾರದವರು 2 ಶಿಕ್ಷಣ ಮಂತ್ರಿಗಳು ಬರೆದವರೆ. ಆರ್ಥಿಕ ಇಲಾಖೆಯವರು ಕೂಡ ವರದಿ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಅಷ್ಟು ಸಾಧಾರಣಕ್ಕೆ ನಮ್ಮ ಕೈಲಿ ಕೆಲಸ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕೆ ನಾವು ಎಲ್ಲ ಯೋಚನೆ ಮಾಡಿ ನಮಗೆ ಒಬ್ಬ ಚುನಾಯಿತ ಪ್ರತಿನಿಧಿ ಬೇಕು, ಅದರಲ್ಲೂ ಸ್ವಲ್ಪ ವಿದ್ಯೆ, ವಿವೇಕ, ವಿವೇಚನೆ, ಸಂಸ್ಕಾರ, ತಾಳ್ಮೆ ಮತ್ತು ಅರಿವು ಇರೋವಂಥವ್ರು ನಮಗೆ ಬೇಕು ನಮ್ಮ ಪರವಾಗಿ ಮಾತಾಡೋದಕ್ಕೆ ಒಳಗಡೆ ಅಂತೇಳಿ ನಾವು ಯೋಚನೆ ಮಾಡಿದಾಗ ಅದಕ್ಕೆ ಸೂಕ್ತವಾದ ವ್ಯಕ್ತಿ ನಮಗೆ ಆಯನೂರು ಮಂಜುನಾಥ್ ಸರ್ ಅವರು ಸೂಕ್ತವಾದ ವ್ಯಕ್ತಿ ಅಂತ ನಮಗೆ ಅನ್ನಿಸ್ತು. ಹಾಗಾಗಿ ನಾವು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ನಾವು ಆಯನೂರು ಮಂಜುನಾಥ್ ಸರ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ವಿವೇಕ ಮಾಡಿ ಯಾವ ರೀತಿ ಬಗೆಹರಿಸ್ಕೊಡ್ಬೇಕು ಅನ್ನೋದು ಅವ್ರಿಗೆ ಆ ನಾಲೆಡ್ಜ್ ಇರೋದ್ರಿಂದ